ಮಗಳು ಹುಷಾರಿಲ್ಲದೆ ಸ್ಕೂಲ್ಗೆ ಹೋಗಿ 10 ದಿನ ಎತ್ಕೊಂಡು ನಾವು ಈಗ ಮಗು ಮುಟ್ಟಿದೀವಿ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಮಗುನ ನಾವು ಎತ್ಕೊಂಡ್ರು ಆ ಮಗುಗೂ ಡಿಸೀಸ್ ಬರುತ್ತೆ. ಫೂಟ್ ಹತ್ರ ನೋಡ್ಬೋದು ಇದು ಯಾವ ಥರ ಟರ್ನ್ ಆಗಿದೆ ರೆಡ್ಡಿಶ್ ಆಗಿ ಅಂತ. ಡಿಸೀಸಸ್ಗೆ ಟ್ರೀಟ್ಮೆಂಟೇ ಇಲ್ಲ ಹಾಸ್ಪಿಟಲ್ ಎಲ್ಲೂ. ಮಧ್ಯರಾತ್ರಿ 12:30 1 ಗಂಟೆಲಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೀವಿ. ಅವಳ ನೋವು ಹೆಂಗೆ ತಡದ್ಲೋ ನಮ್ಗೆ ಇನ್ನೂ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತಿದೆ. ನಮಗಂತೂ ಕೈ ಕಾಲೇ ಆಡಲಿಲ್ಲ, ಇನ್ನೂ ಶಿವರಿಂಗ್ ಆಗ್ತೈತೆ ಕೈ. ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರಿಗೂ ಸ್ಯಾಟರ್ಡೇ ಸಂಡೇ ಆಲ್ಮೋಸ್ಟ್ ಫ್ರೀ ಇರ್ತಾರೆ. ನಮ್ಮದೇ ಥರ ಆಗ್ಬಿಟ್ಟೈತೆ ಅಂದರೆ ಮಂಡೇ ಟು ಫ್ರೈಡೇ ಇವ್ರದ್ದು ಆಫೀಸ್ ಕೆಲಸ ಇರುತ್ತೆ, ಸ್ಯಾಟರ್ಡೇನೂ ಇರುತ್ತೆ. ಸ್ಯಾಟರ್ಡೇ ಸಂಡೇ ಸೊ ನನ್ನ ವರ್ಕ್ ಇರುತ್ತೆ. ಆಲ್ಮೋಸ್ಟ್ ಏನೇ ಪ್ರಮೋಷನ್ಸ್ ಇದ್ರೂ ಸ್ಯಾಟರ್ಡೇ ಸಂಡೇ ಮಾತ್ರ ಅದಕ್ಕೆ ಟೈಮ್ ಕೊಡೋಕ್ಕಾಗ್ತಿರೋದು ನಾನು. ಸೊ ಹಂಗಾಗಿ ನನಗಂತೂ ಫುಲ್ ವೀಕ್ ಫ್ರೀ ಇಲ್ಲ. ಮತ್ತು ಯಾಕಪ್ಪ ವೀಡಿಯೋಸ್ ಮಾಡಲಿಲ್ಲ ಅವತ್ತಿಂದ ಅಂತಂದರೆ ನನ್ನ ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದೇನಾಯಿತು ಅನ್ನೋದೇ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಅವಳಿಗೆ ಆಲ್ಮೋಸ್ಟ್ ಫ್ರೈಡೇ ಅಷ್ಟೇ ಸ್ಕೂಲಿಗೆ ಕಳಿಸಿದ್ದು ಲಾಸ್ಟ್ ನಾವು. ಸ್ಯಾಟರ್ಡೇ ಬಂದುಬಿಟ್ಟು ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡ್ಕೊಬಂದ್ವಿ. ಸಂಡೇ ಆರಾಮ್ಸೆ ಇದ್ಲು. ಮಂಡೇ ಏನಾಯಿತು ಅವಳಿಗೆ ಲೈಕ್ ಅಲರ್ಜಿ ಥರ ನೈಟ್ 11 o'clockಗೆ ಸ್ವಲ್ಪ ಅಲರ್ಜಿ ಥರ ಕಾಣಿಸಿದೆ. ಫುಲ್ಲು ಹ್ಯಾಂಡ್ ಕೈಯೆಲ್ಲ ರಬ್ ಮಾಡ್ಕೋತಾಯಿದ್ರು. ನೋಡಿದ್ರೆ ಬರೀ ಎಲ್ಲೂ ಆಗಿಲ್ಲಲ್ಲ, ಎಲ್ಲ ನಾವು ಚಿಕನ್ ಪಾಕ್ಸ್ ಅಂತ ಅಂದ್ಕೊಂಡ್ವಿ ಅಮ್ಮ ಅಂತ. ಬಟ್ ಅಲ್ಲ, ಹ್ಯಾಂಡು ಫೂಟು ಮೌತ್ ಡಿಸೀಸಸ್ ಅಂತ. ಅದು ಹೇಗಾಗಿತ್ತು ಅಂದರೆ ಅವಳಾಗಿರೋದಕ್ಕೆ ಆ ನೋವನ್ನ ತಡೆದಿದ್ದಾಳೆ. ಇನ್ಯಾರು ಆಗಿದ್ರೆ ಈವನ್ ನಮ್ಮ ಕೈಲಿ ಈಗ ನನಗೊಂದು ಲಿಪ್ ಮೇಲೆ ಒಂದು ಪಿಂಪಲ್ ಆಗಿದೆ. ಆ ಪಿಂಪಲ್ ಪೇಯ್ನೇ ನನ್ನ ಕೈಲಿ ತಡೆಯೋಕ್ಕಾಗ್ತಾಯಿಲ್ಲ, ಅಷ್ಟು ಪೇಯ್ನ್ ಇರುತ್ತಂತೆ ಅದು. ಆ ಡಾಕ್ಟರ್ ಹೇಳ್ತಾಯಿದ್ರು ಆ ಪೇಯ್ನ್ಗೆನೇ ಫೀವರ್ ಬಂದ್ಬಿಟ್ಟು 105 108ವರೆಗೂ ಹೋಗುತ್ತಂತೆ. ಬಟ್ ನನ್ನ ಮಗಳು ಪಾಪ ಗಟ್ಟಿ ಅವಳು ಸ್ವಲ್ಪ ಹಂಗಾಗಿ ಆ ಪೇಯ್ನ ತಡೆದಿದ್ದಾಳೆ. ಅದು ಯಾವ ಥರ ಆಗಿತ್ತು ಅಂದರೆ ಫಸ್ಟು ರ್ಯಾಷಸ್ ಥರ ರೆಡ್ರಿಶ್ ಆಯಿತು. ಅದಾದಮೇಲೆ ಸ್ವಲ್ಪ ಪಿಂಪಲ್ಸ್ ಒಳಗಡೆ ಆ ಥರ ಆಯಿತು. ಅದಾದಮೇಲೆ ಅದು ಕ್ಯೂ ತುಂಬಿಕೊಳ್ಳುತ್ತೆ ಲೈಕ್ ಆ ಥರ ಆಯಿತು. ಬಟ್ ನಾವು ಡಾಕ್ಟರ್ನ ನಂಬೋದಾ ಇಲ್ಲ ಜನಗಳನ್ನ ನಂಬೋದಾ, ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಫುಲ್ಲು ನಾನು ನನ್ನ ಹಸ್ಬೆಂಡ್ ಫುಲ್ ಶಿವರಿಂಗ್ ಆಗಿಬಿಟ್ಟಿದ್ವಿ. ಸೊ ಹೋಗಿ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ವಿ. ಅಲ್ಲಿ ಕೇಳಿದ್ವಿ ನಾವು. ಸೊ ನೈಟ್ 12 ಗಂಟೆ ಕರ್ಕೊಂಡೋಗಿದ್ವಿ ಅಲ್ವ ರೀ, ನೈಟ್ 12 ಗಂಟೆ ಕರ್ಕೊಂಡೋಗಿದ್ವಿ. ಅಲ್ಲೋಗಿ ತೋರಿಸ್ಕೊಬಂದು ಶಿರಾಪ್ ಕೊಟ್ಟಿದ್ರು, ಹಾಕಿ ಮಲಗಿಸಿದ್ವಿ. ಸೊ ಡ್ಯೂಟಿ ಡಾಕ್ಟರ್ ಇರ್ತಾರಲ್ವ, ಅವ್ರು ನಮಗೆ ಟ್ರೀಟ್ ಮಾಡಿ ಕಳಿಸಿದ್ರು. ಮಾರ್ನಿಂಗ್ ಡಾಕ್ಟರ್ ಬಂದಮೇಲೆ ಹೋಗಿ ತೋರಿಸೋಣ ಅಂತಂದ್ಬಿಟ್ಟು ಮಾರ್ನಿಂಗ್ 11 o'clock ಹೋದ್ವಿ. ಡಾಕ್ಟರ್ನೆಲ್ಲ ತೋರಿಸಿದ್ವಿ. ಅವರೆಲ್ಲ ಗೂಗಲ್ ಮಾಡಿ ನೋಡಿ ಚಿಕನ್ ಪಾಕ್ಸ್ ಆದರೆ ಈ ಥರ ಆಗುತ್ತೆ, ಈ ಡಿಸೀಸಸ್ ಬಂದು ಈ ಥರ ಆಗುತ್ತೆ ಅಂತ ನಮಗೆ ಕ್ಲಾರಿಟಿಯಾಗಿ ಪಿಕ್ಚರೆಲ್ಲ ತೋರಿಸಿ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನಮ್ಗೆ ಅಲ್ಲಿ ಒಂದು ಲೆವೆಲ್ಗೆ ಓಕೆ ಅಂತ ಆಯಿತು. ಇಲ್ಲಿಗೆ ಬಂದರೆ ಜನಗಳೆಲ್ಲ ವಯಸ್ಸಾದವರು ಅವರು ಇವರೆಲ್ಲ ಇಲ್ಲ ಇದು ಅಮ್ಮ ನೀವು ಹಂಗೆ ಮಾಡಬೇಕು, ಬೇವಿನ ಸೊಪ್ಪು ತಿಕ್ಕಬೇಕು, ಅರಿಶಿನ ತಿಕ್ಕಬೇಕು. ಸೊ ನಾವು ಯಾವುದಕ್ಕೆ ಹೇಳಿ ಇಲ್ಲ ಡಾಕ್ಟರ್ ಪ್ರಕಾರ ಹೋಗ್ಬೇಕಾ ಇಲ್ಲ ಮನೇಲಿ ಹೇಳ್ತಾರಲ್ಲ ಆ ಪ್ರಕಾರ ಹೋಗ್ಬೇಕಾ, ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟು ನಮಗಂತೂ ಓಕೆ ಆಯಿತು ಅವ್ರು ಹೇಳೋದು ನಂಬೋಣ, ಇದನ್ನು ಮಾಡೋಣ ಅಂತ ಅಂದ್ಕೊಂಡು ಬೇವಿನ ಸೊಪ್ಪು ಅರಿಶಿನ ಎಲ್ಲ ಏನು ಹಚ್ಚಿಸ್ಲಿಲ್ಲ. ಡಾಕ್ಟರ್ ಕೊಟ್ಟಿರೋ ಲೋಷನ್ ಹಚ್ಚಿಸ್ಬಿಟ್ಟು ಲೈಕ್ ನಮ್ಮ ಸಂಪ್ರದಾಯ ಲೈಕ್ ಅಮ್ಮ ಆದರೆ ಯಾವ ಥರ ಮಾಡ್ತಿದ್ರು ನಮ್ಮ ಕಡೆ ಎಲ್ಲ ಗಂಧಕಡಿ ಹೊಗೆ ಕೊಡ್ತಿದ್ರು. ಆಮೇಲೆ ಬೇವಿನ ಸೊಪ್ಪು ಮತ್ತು ಅರಿಶಿನ ಅದನ್ನು ರುಬ್ಬಿಟ್ಟು ಹಾಕ್ತಿದ್ರಲ್ವ, ನಾವು ರುಬ್ಬಿಟ್ಟು ಹಾಕಲಿಲ್ಲ, ಬಕೆಟ್ ಒಳಗಡೆ ಹಾಕ್ಬಿಟ್ಟು ಅದೂ ಮಾಡಿದ್ವಿ. ಯಾಕೆ ಅಂದರೆ ಮನೆಯವ್ರಿಗೂ ಸಮಾಧಾನ ಆಗಬೇಕು ಮತ್ತು ನಮಗೂ ಸಮಾಧಾನ ಆಗಬೇಕು. ಅವ್ರು ಹೋಗಿ ಬಂದು ನಮಗೂ ಹೇಳಿ ನಮಗೂ ಭಯ ಆಗೋದು ಬೇಡ. ಅದು ಅಷ್ಟು ಒಳಗೊಂದು ಸ್ವಲ್ಪ ಹೋಗಿಲ್ಲ, ಅದೇನಾದ್ರು ಇದಾಯಿತು ಅಂದರೆ ನಮ್ಮ ಮಾತು ನೀವು ಕೇಳಲಿಲ್ಲ ಅದಕ್ಕೆ ಹಿಂಗಾಯಿತು ಯಾಕೆ ಅನ್ಸ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ವಿಲೇಜಲ್ಲಂತೂ ಹಳ್ಳಿಗಳಲ್ಲಿ ಮೈಂಡ್ಸೆಟ್ನ ಚೇಂಜ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಐತೆ. ನಾವಂತೂ ತುಂಬ ಫೇಸ್ ಮಾಡಿದ್ವಿ. ನನ್ನ ಮಗಳು ಮನ್ಗಿದ್ದಾಳೆ, ಎದ್ಮೇಲೆ ತೋರಿಸ್ತೀನಿ. ಅವಳು ಹ್ಯಾಂಡು ಮತ್ತು ಮೌತ್ ಇಷ್ಟು ಮೌತ್ ಆಗಿತ್ತು, ಇಷ್ಟು ಹ್ಯಾಂಡು ಎಲ್ಲ ಇಷ್ಟಪ್ಪ ವಾಟರ್ ಒಳಗಡೆ ನೀರು ಥರ. ಅಮ್ಮ ಆದರೆ ಈವನ್ ನನಗೂ ಆಗಿದೆ ಚಿಕ್ಕ ವಯಸ್ಸಲ್ಲಿ. ಅರೌಂಡ್ ನನಗೆ 9th ಸ್ಟ್ಯಾಂಡರ್ಡ್ ಬರೋವರೆಗೂ ಅಮ್ಮ ಆಗಿದೆ. ಪ್ರತಿ ವರ್ಷವೂ ಆಗ್ತಿತ್ತು. ಫಸ್ಟ್ ಬರೋದು ಸ್ಟೊಮಕಲ್ಲಿ. ಇದನ್ನು ನಮಗೆ ತಲೆಯಲ್ಲಿರಬೇಕು, ಸ್ಟಮಕಲ್ಲಿ ಬರುತ್ತೆ, ಫುಲ್ ಬಾಡಿ ಎಲ್ಲ ಆಗುತ್ತೆ, ಕತ್ತು ಎಲ್ಲ ಆಗುತ್ತೆ. ಇವನ್ ಅದು ಮಾರ್ಕ್ ಉಳ್ಕೊಳ್ಳುತ್ತೆ. ಆದರೆ ನನಗೆ ಇವನ್ ಮಾರ್ಕು ಇದೆ, ಇಲ್ಲಿ ಮಾರ್ಕು ಇದೆ ನನಗೆ ಅಮ್ಮ ಆಗಿರೋದು. ಸೊ ಇದು ಮಾರ್ಕ್ ಉಳ್ಕೊಳ್ಳಲ್ವಂತೆ. ಈ ಥರ ಇರೋದು. ನೀವು ಯಾವುದಾದ್ರು ಇವಾಗ ಕಾಮನ್ ಅಂತೆ ಸ್ಕೂಲ್ಗಳಲ್ಲಿ ಹೋಗೋ ಮಕ್ಕಳಿಗೆ ಇವಾಗ ಈ ಡಿಸೀಸಸ್ ಆಲ್ಮೋಸ್ಟ್ ಬರುತ್ತಂತೆ. ನೀವು ಹುಷಾರಾಗಿರಿ. ಮಕ್ಳಿಗೆ ಈ ಥರ ಬಂದಾಗ ಪ್ಯಾನಿಕ್ ಆಗಬೇಡಿ, ಹೋಗಿ ಹಾಸ್ಪಿಟಲ್ಗೆ ತೋರಿಸಿ, ಟಾನಿಕ್ ಕೊಡ್ತಾರೆ ಹಾಕಿ, ಲೋಷನ್ ಹಚ್ಚಿ. ನಿಮ್ಮ ಮನೇಲಿ ಇದೇ ಥರ ಎದುರಿಸ್ತಾಯಿದ್ರು ನಿಮಗೆ, ಅದನ್ನು ಲೈಟಾಗಿ ಮಾಡಿಬಿಡಿ, ಯಾಕಂದರೆ ಸಮಾಧಾನಕ್ಕೋಸ್ಕರ ಅಷ್ಟೇ. ಸೊ ಬನ್ನಿ, ನನ್ನ ಮಗಳು ಎದ್ಮೇಲೆ ಅವಳಿಗೆ ಯಾವ ಥರ ಆಗಿತ್ತು ಅಂತ ನಾನು ತೋರಿಸ್ತೀನಿ ನಿಮಗೆ. ಸೊ ನನ್ನ ಮಗಳು ಎದ್ಲಿವಾಗ ನೀವೇ ನೋಡ್ಬೋದು, ಬರೀ ಹ್ಯಾಂಡ್ ಮಾತ್ರ ಆಗಿರೋದು. ನೋಡಿ ಈ ಥರ, ಇಲ್ಲಿ ನೋಡಿ ಈ ಥರ ಫುಲ್ಲು ಇಲ್ಲಿ ಈ ಥರ ಇದು ನೋಡಿ ಈ ಥರ ಓಪನ್ ಆಗುತ್ತೆ. ಈ ಥರ ಕೈ ಇದಿಷ್ಟು ಇಲ್ಲಿಷ್ಟು ಮಂಡಿ ಹತ್ರ, ಇದು ಫೂಟ್ ಹತ್ರ
ನೋಡ್ಬೋದು ಇದು ಯಾವ ಥರ ಟರ್ನ್ ಆಗಿದೆ ರೆಡ್ಡಿಶ್ ಆಗಿ ಅಂತ. ಅಷ್ಟೇ ಈ ಥರ ಆಗಿ ಪಾಪ ನನ್ನ ಮಗಳರು ಫುಲ್ಲು ಸಣ್ಣ ಆಗ್ಬಿಟ್ಟಿದ್ದಾಳೆ. ಅದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಪೇಯ್ನ್ ಆಗುತ್ತೆ. ಹೆಂಗಪ್ಪ ಆಗಿತ್ತು ಒಬ್ಬು, ಹೆಂಗಾಗಿತ್ತು ಒಬ್ಬು ನೈತಾಯ್ತಾ? ಯಾರು ಮಾಡಿದ್ದು ಒಬ್ಬು? ಯಾರು ಮಾಡಿದ್ದು? ಪೀಮಿ ಕಚ್ಚಿಬಿಟ್ಟಿತ್ತ ನಿನಗೆ? ಮತ್ತೆ ಹಾಂ ಹಾಂ ಅದನ್ನು ಮುಟ್ಬಿಟ್ಟ ನೀನು? ಮುಟ್ಟಲ್ವಾ? ಮತ್ತೆ ಹೆಂಗಾಯ್ತು ಪೀಮಿ ನಿನಗೆ? ಓಕೆ, ಇವಾಗ ಆಲ್ಮೋಸ್ಟ್ ಹುಷಾರಾಗಿದ್ದಾಳೆ ನನ್ನ ಮಗಳು. ಈಗ ಇದೆ ಈ ಡಿಸೀಸಸ್ ಇನ್ನೊಂದೇನಪ್ಪ ಅಂದರೆ, ಈ ಮಗು ಎತ್ಕೊಂಡು ನಾವು ಈಗ ಈ ಮಗು ಮುಟ್ಟಿದ್ದೀವಿ ಅಂತಂದರೆ ನೆಕ್ಸ್ಟ್ ಇನ್ನೊಂದು ಮಗುನ ನಾವು ಎತ್ಕೊಂಡ್ರು ಆ ಮಗುಗೂ ಆ ಡಿಸೀಸ್ ಬರುತ್ತೆ. ಸೊ ಅದು ವೈರಲ್ ಥರ ಸ್ಪ್ರೆಡ್ ಆಗ್ತಾ ಇರುತ್ತೆ. ನಾವು ಈ ಮಗುನ ಎತ್ಕೊಂಡು ಹ್ಯಾಂಡ್ ವಾಶ್ ಮಾಡಿ ಇನ್ನೊಂದು ಮಗುನ ಎತ್ಕೋಬೇಕು. ಇಲ್ಲ ನನ್ನ ಮಗಳು ಮುಟ್ಟಿ ಆ ಡಸ್ಕ್ನ ಅಲ್ಲೇ ಯಾವ್ದಾದ್ರು ಬೇರೆ ಪಾಪು ಬಂದು ಮುಟ್ಟರು ಕೂಡ ಆ ಡಿಸೀಸಸ್ ಸ್ಪ್ರೆಡ್ ಆಗುತ್ತೆ. ಸೊ ಈಗ ಸ್ಕೂಲ್ಗೆ ಹೋಗ್ತಾರೋ ಮಕ್ಳಿಗೆ ಆಲ್ಮೋಸ್ಟ್ ಕಾಮನಾಗಿ ಬರ್ತಿದೆಯಂತೆ. ಅವ್ರ ಮ್ಯಾಮ್ ಕೂಡ ಹೇಳಿದ್ರು. ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದೆ ಈ ಥರ ಯಾವ್ದಾದ್ರು ಬೇರೆ ಮಕ್ಳಿಗೆ ಬಂದಿತ್ತಾ ಅಂತ. ಅವ್ರಿಲ್ಲ ಮ್ಯಾಮ್, ಬರುತ್ತೆ, ಪ್ರತಿ ವರ್ಷವೂ ಬರುತ್ತೆ. ಸೊ ಈ ವರ್ಷ ಇನ್ನೂ ಬಂದಿಲ್ಲ, ಮೋಸ್ಟ್ಲಿ ವಜ್ರಾಗೆ ಫಸ್ಟ್ ಬಂದಿರೋದು ಅನಿಸುತ್ತೆ. ಸ್ಕೂಲಿಗೆ ಕಳಿಸ್ಬೇಡಿ ಅಂದರು, ಅದಕ್ಕೆ ನಾನೊಂದು ವೀಕ್ ಆಯಿತು ಸ್ಕೂಲಿಗೆ ಕಳಿಸಿಲ್ಲ. ಸ್ಕೂಲ್ ಮಿಸ್ ಮಾಡ್ಕೋತಾ ಇದೆಯಾ ವಜ್ರ? ಜಯಶ್ರೀ ಮ್ಯಾಮ್ ಬೇಕಾ? ನಿನ್ನ ಫ್ರೆಂಡ್ಸ್ ಹೆಸ್ರೇನು? ಏನಪ್ಪ ನಿನ್ನ ಫ್ರೆಂಡ್ಸ್ ಹೆಸರು? ಓಕೆ, ಸೊ ಹಂಗೆ ಆನ್ ದಿ ವೇ ಹೋಗ್ತಾಯಿದ್ವಿ ಬೆಂಗಳೂರಿಗೆ. ಅದಕ್ಕೆ ಎಳ್ನೀರು ಕಿತ್ಕೊಳ್ಳೋಣ ನಮ್ದ್ರಲ್ಲಿ ಕೈಗೆ ಬರ್ತಾ ಇದ್ದೀವಿ. ಪೂರ್ತಿ ಕಟ್ ಮಾಡ್ಬಿಡ್ಲ ಅರ್ಪಿತಾ ಅಂತ ಕೇಳ್ತಾ ಇದ್ದೀವಿ. ಚಿಕ್ಕ ಮರ ತಗೈತಿಲ್ಲ ಅಂತ ಕಣೆ, ನೀನು ವಿಡಿಯೋ ಮಾಡಬೇಡ. ಯಪ್ಪ, ಕಾಯಿ 4 ಮಾತ್ರ ಸಿಕ್ತು. ಸಾರಿ, ಕಾಯೆಲ್ಲ ಎಳ್ನೀರು ತಗೊಂಡು ಹೋಗ್ತಾ ಇದ್ದೀವಿ.